ವೀಕ್ಷಕರಿಗೆಲ್ಲ ನಮಸ್ಕಾರ. ಭಕ್ತಿ ಭಂಡಾರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ವೈಕುಂಠ ಏಕಾದಶಿಯಲ್ಲಿ ಉಪವಾಸಕ್ಕೆ ಯಾಕೆ ನಾವು ಅಷ್ಟೊಂದು ಮಹತ್ವವನ್ನು ಕೊಡುತ್ತೇವೆ ಹಾಗೂ ಯಾವ ಕಾರಣಕ್ಕೆ ಉಪವಾಸವಿರುತ್ತೇವೆ, ಉಪವಾಸದ ಕ್ರಮ ಹಾಗೂ ಪೂಜೆಯ ಕ್ರಮ ಎಲ್ಲವನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವೀಕ್ಷಕರೇ, ಪುಷ್ಯ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವಂತಹ ಏಕಾದಶಿಯನ್ನು ಪುತ್ರತಾ ಏಕಾದಶಿ ಅಂತ ಕರೆಯಲಾಗುತ್ತೆ. ಹಾಗೆ ಪುಷ್ಯ ಮಾಸದ ಶುಕ್ಲ ಪಕ್ಷದ ಏಕಾದಶಿಯು ಧನುರ್ಮಾಸದಲ್ಲಿ ಬಂದರೆ ಅದನ್ನು ವೈಕುಂಠ ಏಕಾದಶಿ ಅಂತ ಕರೆಯಲಾಗುತ್ತೆ. ವೈಕುಂಠ ಏಕಾದಶಿಯನ್ನ ಯಾಕೆ ಆಚರಣೆ ಮಾಡ್ತಾರೆ ಅಂದ್ರೆ, ವೈಕುಂಠ ಏಕಾದಶಿಯ ದಿನ ಸ್ವರ್ಗದ ಬಾಗಿಲು ತೆರೆದಿರುತ್ತೆ ಅಂತ ಹೇಳ್ತಾರೆ. ಅಂದರೆ ಆವತ್ತಿನ ದಿನ ಉಪವಾಸ ಮಾಡೋದರ ಎಲ್ಲ ಇಷ್ಟಾರ್ಥಗಳು ನೆರವೇರುತ್ತವೆ ಅಂತ ಹೇಳ್ತಾರೆ. ಮನುಷ್ಯರು ಮೋಕ್ಷವನ್ನು ಪಡೆದು ನೇರವಾಗಿ ಸ್ವರ್ಗಕ್ಕೆ ಹೋಗುವ ಕಾರಣಕ್ಕೆ ವೈಕುಂಠ ಏಕಾದಶಿಯನ್ನ ಆಚರಣೆ ಮಾಡಲಾಗುತ್ತದೆ. ವೈಕುಂಠ ಏಕಾದಶಿಯನ್ನು ಆಚರಣೆ ಮಾಡೋದರ ಫಲಗಳು ಏನೇನು ಅಂದರೆ, ನಮ್ಮ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಸಿಗುತ್ತದೆ, ಆಧ್ಯಾತ್ಮಿಕ ಶಾಂತಿ ಸಿಗುತ್ತದೆ, ವೈಕುಂಠ ಪ್ರಾಪ್ತಿಯಾಗುತ್ತದೆ ಅಂತ ಹೇಳಲಾಗುತ್ತದೆ. ಹಾಗಾಗಿ ಈ ಏಕಾದಶಿಯನ್ನು ಆಚರಣೆ ಮಾಡುತ್ತೇವೆ. ಈ ವೈಕುಂಠ ಏಕಾದಶಿ ದಿನ ತುಳಸಿಯಿಂದ ಪೂಜೆ ಮಾಡಿದರೆ ತುಂಬ ಒಳ್ಳೆಯದು. ಇನ್ನು ಏಕಾದಶಿಯಲ್ಲಿ ಉಪವಾಸದ ಮಹತ್ವವೆಂದರೆ, ನಮ್ಮ ಸನಾತನ ಧರ್ಮದಲ್ಲಿ ಶತಶತಮಾನಗಳಿಂದಲೂ ಆಚರಣೆ ಮಾಡಿಕೊಂಡು ಬಂದಿರುವ ನೂರಾರು ಸಾತ್ವಿಕ ವ್ರತಗಳು, ಧರ್ಮಗಳು, ಆಚರಣೆಗಳು ಇವೆ. ಇವೆಲ್ಲ ವ್ರತ ಉಪವಾಸ ಆಚರಣೆಗಳಲ್ಲಿ ಅತ್ಯುನ್ನತ ವ್ರತ ಎಂದರೆ ಏಕಾದಶಿ. ಏಕಾದಶಿ ಎಂದು ಅನ್ನ ತಿನ್ನಬಾರದು. ಏಕಾದಶಿ ಎಂದು ಅಕ್ಕಿಯಿಂದ ಮಾಡಿದ ಆಹಾರವನ್ನು ತಿನ್ನೋದು, ಹಾಗೆ ದೇವರಿಗೆ ನೈವೇದ್ಯ ಇಡೋದು ಮಾಡಬಾರದು. ಏಕೆಂದರೆ ಏಕಾದಶಿ ಎಂದು ಅನ್ನ ತಿಂದರೆ ಹುಳ ತಿಂದಂತೆ ಅಂತ ಪುರಾಣಗಳಲ್ಲಿ ಹೇಳಲಾಗಿದೆ. ಇನ್ನು ಅನ್ನವನ್ನು ಏಕೆ ತಿನ್ನಬಾರದು ಅನ್ನೋದಕ್ಕೆ ಮಹಾಭಾರತದಲ್ಲಿ ಒಂದು ಕಥೆ ಇದೆ. ಅದು ಏನೆಂದರೆ, ಶಕ್ತಿ ದೇವತೆಯ ಕೋಪದಿಂದ ಪಾರಾಗೋದಕ್ಕೆ ಮಹರ್ಷಿ ವೇದರು ಶರೀರವನ್ನ ತ್ಯಾಗ ಮಾಡ್ತಾರೆ. ಅವರ ಶರೀರದ ಅಂಶ ಭೂಮಿಯಲ್ಲಿ ಲೀನವಾಗಿದೆಯಂತೆ. ಋಷಿ ವೇದರು ಶರೀರ ತ್ಯಾಗ ಮಾಡಿದ ದಿನ ಏಕಾದಶಿ ಆಗಿದೆ. ಹಾಗಾಗಿ ಏಕಾದಶಿಯಲ್ಲಿ ಅಕ್ಕಿ ಅಥವಾ ಅನ್ನವನ್ನು ತಿನ್ನಬಾರದು ಎಂದು ಹೇಳಲಾಗಿದೆ. ಈ ದಿನ ಅನ್ನ ತಿಂದರೆ ಮಹರ್ಷಿ ಮೇದರ ಮಾಂಸ ತಿಂದಂತೆ ಅಂತ ಈ ದಿನ ಅನ್ನವರ್ಜಿತ ಎಂದು ಹೇಳಲಾಗಿದೆ ಪುರಾಣಗಳಲ್ಲಿ. ಈ ವರ್ಷದ ವೈಕುಂಠ ಏಕಾದಶಿ ಅಂದರೆ 2025ರ ವೈಕುಂಠ ಏಕಾದಶಿ ಡಿಸೆಂಬರ್ 30 ಮಂಗಳವಾರ ಪ್ರಾರಂಭವಾಗುತ್ತದೆ. ಬೆಳಗ್ಗೆ 4:30ದಿಂದ ಮಧ್ಯಾಹ್ನ 12:30 ವೈಕುಂಠ ದ್ವಾರಕಾಲ ಎಂದು ಕರೆಯಲಾಗುತ್ತದೆ. ವಿಷ್ಣುವಿನ ಸ್ವರ್ಗದ ಬಾಗಿಲು ವೈಕುಂಠ ದ್ವಾರ ತೆರೆಯಲ್ಪಡುತ್ತದೆ. ಈ ದಿನ ಭೂಮಿಯಲ್ಲಿ ಪ್ರತ್ಯಕ್ಷ ಕೃಪಾಶಕ್ತಿ ಹರಿಯುತ್ತದೆ. ಈ ದಿನ ಮಾಡಿದ ಉಪವಾಸಕ್ಕೆ 1000 ಯಜ್ಞಗಳ ಫಲ ಸಿಗುತ್ತದೆ. ಈ ದಿನ ಮಾಡಿದ ಜಪ ತಪಸ್ಸಿಗೆ ಅನಂತ ಪುಣ್ಯ, ಮನುಷ್ಯನ ಕರ್ಮಬಾಧೆ, ಪಾಪ ಫಲ, ಕಣ್ಣಿಗೆ ಕಾಣದ ಸಂಕಷ್ಟಗಳನ್ನು ಕರಗಿಸುವ ಶಕ್ತಿ, ಭವದಲ್ಲಿ ಸಿಲುಕಿರುವ ಆತ್ಮಕ್ಕೆ ಮುಕ್ತಿ ಸಿಗುವ ದಿನ, ದೇವರ ಕೃಪೆಯಿಂದ ಧನ, ಧಾನ್ಯ, ಸಂತಾನ, ಆರೋಗ್ಯ, ಶಾಂತಿ ಎಲ್ಲವೂ ಸ್ಥಿರವಾಗುತ್ತವೆ. ಪೌರಾಣಿಕವಾಗಿ ಈ ದಿನ ಮುಕ್ತಿ ದೊರಕುವ ದಿನ ಎಂದು ಕರೆಯುತ್ತಾರೆ. ವೈಕುಂಠ ಏಕಾದಶಿಯ ಪೌರಾಣಿಕ ಕಥೆ ಒಮ್ಮೆ ಕೇಳುವುದಾದರೆ, ನರಕಾಸುರ ಸಂಹಾರ ಮಾಡಿದ ನಂತರ ವಿಷ್ಣು ದೇವರು ದೇವತೆಗಳಿಗೆ, ನಾನು ಯಾವ ದಿನ ಬಾಗಿಲು ತೆರೆಯುತ್ತೇನೋ ಆ ದಿನ ಭೂಮಿಯಲ್ಲಿ ಉಪವಾಸ ಮಾಡುವ ಮನುಷ್ಯನು ವೈಕುಂಠಕ್ಕೆ ಬರಲು ಅರ್ಹನಾಗುತ್ತಾನೆ ಎಂದು ಹೇಳಿದರು. ಈ ಕಾರಣಕ್ಕೆ ಈ ದಿನ ಮುಕ್ತಿದಾರಿಯಾದ ಏಕಾದಶಿ ಎಂದು ಕರೆಯುತ್ತಾರೆ. ಒಬ್ಬ ರಾಜನು ಏಕಾದಶಿಯ ಉಪವಾಸ ಮರೆತು ಬಿಟ್ಟ ಕಾರಣದಿಂದ ನರಕಕ್ಕೆ ಬಿದ್ದನು. ಆದರೆ ಒಮ್ಮೆ ವೈಕುಂಠ ಏಕಾದಶಿ ಎಂದು ಒಬ್ಬ ಭಕ್ತನಿಗೆ ನೀರು ಕೊಟ್ಟ ಕಾರಣಕ್ಕೆ ವಿಷ್ಣು ಆತನನ್ನು ನರಕದಿಂದ ಎತ್ತಿ ವೈಕುಂಠಕ್ಕೆ ಕರೆದೊಯ್ಯುತ್ತಾರೆ. ಇಷ್ಟೊಂದು ಅಪಾರ ಪುಣ್ಯ ಆ ದಿನದ ಉಪವಾಸಕ್ಕೆ ಸೇರಿದೆ. ಇನ್ನು ಉಪವಾಸವನ್ನು ಹೇಗೆ ಆಚರಿಸಬೇಕು ಎಂದರೆ, ಒಂದನೆಯದಾಗಿ ಏಕಾದಶಿ ಪೂರ್ವ ದಿನದ ನಿಯಮ. ರಾತ್ರಿ ಹೆಚ್ಚು ತಿನ್ನದೆ ಹಗುರವಾದ ಆಹಾರ, ಮಸಾಲೆ, ಉಪ್ಪು, ತೈಲ ಇವು ಕಡಿಮೆ ಇರುವ ಆಹಾರವನ್ನು ಸೇವಿಸಬೇಕು. ಹಾಗೆ ಏಕಾದಶಿ ದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಸ್ವಚ್ಛವಾದ ಬಿಳಿ ಅಥವಾ ಹಳದಿ ಬಟ್ಟೆಯನ್ನು ಧರಿಸಿ ಮನೆಯಲ್ಲಿ ಮುಖ್ಯ ಬಾಗಿಲಿಗೆ ವೈಕುಂಠ ದ್ವಾರ ಅಲಂಕಾರ ಅಂದರೆ ಹೂವಿನ ಅಲಂಕಾರ, ಮಾವಿನ ಎಲೆಯ ಅಲಂಕಾರ, ಗಂಗಾಜಲ ಅಥವಾ ತುಳಸಿ ತೀರ್ಥವನ್ನು ಮನೆಯ ಸುತ್ತಲೂ ಸಿಂಪಡಿಸಬೇಕು. ಇನ್ನು ಉಪವಾಸದ ಕ್ರಮ. ಉಪವಾಸವನ್ನು 3 ರೀತಿಯಲ್ಲಿ ಮಾಡಬಹುದು. 1. ನಿರ್ಜಲ ಉಪವಾಸ, ನೀರು ಕುಡಿಯದೆ ಉಪವಾಸವನ್ನು ಮಾಡಬಹುದು.
ಹಾಗೆ ಎರಡನೆಯದಾಗಿ ಫಲಹಾರ ಉಪವಾಸ, ಹಣ್ಣು ಹಾಲು ನಿಂಬೆ ರಸ ಸೇವಿಸಬಹುದು. ಮೂರನೆಯದಾಗಿ ಏಕಭೋಜನ ಅಂದರೆ ಒಂದು ಬಾರಿ ಮಾತ್ರ ಸಾತ್ವಿಕ ಆಹಾರವನ್ನು ಸೇವಿಸುವುದು. ಇನ್ನು ನಾಲ್ಕನೆಯದಾಗಿ ಜಪ ಮತ್ತು ಧ್ಯಾನ. ಓಂ ನಾರಾಯಣಾಯ ನಮಃ 108 ಬಾರಿ, ಓಂ ವಿಷ್ಣುವೇ ನಮಃ ಈ ಥರ 108 ಬಾರಿ ತುಳಸಿ ಗಿಡದ ಹತ್ತಿರ ಕುಳಿತು ಜಪ ಮಾಡಿದರೆ ಫಲ ಶತಪಟ್ಟು. ಇನ್ನು ಐದನೇದಾಗಿ ಏನು ನೈವೇದ್ಯ ಅಂದರೆ ಬಾಳೆಹಣ್ಣು, ತುಳಸಿ ದಳ, ಕಡಲೆ ಬೆಲ್ಲ, ಕಡಲೆ ಪಾಯಸ, ಬೆಲ್ಲ, ತೆಂಗಿನಕಾಯಿ ಪಾನಕ. ಹಾಗೆ ತುಳಸಿ ದಳ ಇಲ್ಲದೆ ನೈವೇದ್ಯ ಪೂರ್ಣವಾಗುವುದಿಲ್ಲ. ಮನೆಯಲ್ಲೇ ವೈಕುಂಠ ದ್ವಾರ ನಿರ್ಮಿಸುವ ವಿಧಾನ. ಮನೆಯ ಪೂಜಾ ಕೋಣೆಯಲ್ಲಿ ಅಥವಾ ಬಾಗಿಲಲ್ಲೂ 2 ದೀಪ ಹಚ್ಚಿ ಮಧ್ಯದಲ್ಲಿ ಹಳದಿ ರಂಗೋಲಿ ಹಾಕಿ ಹೂಗಳಿಂದ ದ್ವಾರಾಕೃತಿ ಮಾಡಿ ದ್ವಾರದ ಮಧ್ಯಭಾಗದಲ್ಲಿ ಓಂ ಅಥವಾ ಶ್ರೀಮನ್ ನಾರಾಯಣಾಯ ಎಂದು ಬರೆದು ದೀಪದ ಜ್ಯೋತಿ ದ್ವಾರದ ಮಧ್ಯಕ್ಕೆ ಮುಖವಾಗಿರಬೇಕು. ಬೆಳಗ್ಗೆ 4:30ಕ್ಕೆ ದೀಪ ಹಚ್ಚಿದರೆ ಅದು ವೈಕುಂಠ ಶಕ್ತಿಯನ್ನು ಸೆಳೆಯುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ವಿಷ್ಣು ಅಲಂಕಾರಕ್ಕೆ ಹಳದಿ ಹೂ, ತುಳಸಿ, ಶಂಖ, ಚಕ್ರ ಪ್ರತಿಷ್ಠಾಪನೆ, ವಿಷ್ಣು ಸಹಸ್ರನಾಮ ಪಠಣೆ ಇವನ್ನು ಮಾಡಿಕೊಳ್ಳಿ. ಇನ್ನು ದೀಪದ ಮಹಿಮೆ. 2 ದೀಪಗಳನ್ನು ಬೆಳಗಿದರೆ ತುಂಬ ಒಳ್ಳೆಯದು. ಒಂದು ಶಾಂತಿಯ ದೀಪ, ಮತ್ತೊಂದು ಸಮೃದ್ಧಿಯ ದೀಪ ಬೆಳಗಿಸಿದರೆ ಇಡೀ ಮನೆಯ ಶಕ್ತಿ ಬದಲಾಗುತ್ತದೆ. ಇನ್ನು ಹರಿವಿಷ್ಣು ಸಹಸ್ರನಾಮ, ಗೋವಿಂದನಾಮ, ಸುಪ್ರಭಾತ ವಿಡಿಯೋದಲ್ಲಿ ಕುಳಿತು ಕೇಳುವವರಿಗೂ ಕೂಡ ದಿವ್ಯ ಅನುಭವವಾಗುತ್ತದೆ. ನೈವೇದ್ಯ ಮತ್ತು ಆರತಿ. ತುಳಸಿ ದಳಗಳನ್ನು ಕನಿಷ್ಠ 12 ದಳಗಳನ್ನು ಹಾಕಿಯಾದರೂ ಪೂಜೆಯನ್ನ ಮಾಡಬೇಕಾಗುತ್ತದೆ. ಭೋಗ ಮತ್ತು ಬಾಳೆಹಣ್ಣು, ಬೆಲ್ಲದ ನೀರು, ತುಳಸಿ ತೀರ್ಥ ವಿತರಣೆ ಮಾಡಬಹುದು. ವೈಕುಂಠ ಏಕಾದಶಿಯ ದಿನ ಸಿಗುವ ಫಲಗಳು. ಜನ್ಮ ಜನ್ಮಾಂತರದ ಪಾಪ ಕ್ಷಯ, ಗ್ರಹದೋಷ, ಪಿತೃದೋಷ, ಮಂತ್ರದೋಷ ಎಲ್ಲವೂ ಕರಗುತ್ತವೆ. ಧನ ಧಾನ್ಯ ಸಮೃದ್ಧಿ. ವೈಕುಂಠ ದ್ವಾರ ಪ್ರವೇಶ ಮಾಡಿದಂತೆ ನಮಗೆ ಲಕ್ಷ್ಮೀ ಶಕ್ತಿ ಪ್ರವೇಶಿಸುತ್ತದೆ. ಮನಸ್ಸಿನ ಶಾಂತಿ, ಭಯ, ದುಃಖ, ಆತಂಕ, ಒಂದು ರೀತಿಯ ಆಧ್ಯಾತ್ಮಿಕ ಶಾಂತಿ ಬರುತ್ತದೆ. ಸಂತಾನ ಸುಖ. ಸಂತಾನ ಸಮಸ್ಯೆ ಇರುವವರು ಈ ದಿನ ಉಪವಾಸ ಮಾಡಿದರೆ ವಿಷ್ಣು ಲಕ್ಷ್ಮಿಯ ದಂಪತಿಯ ಕೃಪೆ ದೊರಕುತ್ತದೆ. ರೋಗ ನಿರೋಧಕ ಶಕ್ತಿ. ಉಪವಾಸದ ಮಹಿಮೆ. ದೇಹದಲ್ಲಿನ ವಿಷಾಂಶ ನಿವಾರಣೆಯಾಗುತ್ತದೆ. ಇನ್ನು ಅಡೆತಡೆಯ ನಿವಾರಣೆ. ಕೆಲಸ ಸಿಗದೇ ಇದ್ದರೆ, ಮನೆಯಲ್ಲಿ ಕಲಹ ಎಲ್ಲವೂ ಕಡಿಮೆಯಾಗುತ್ತದೆ. ವೀಕ್ಷಕರೇ, ಇದು ಯಾರು ಹೇಳಿರದ ರಹಸ್ಯವಾಗಿರುತ್ತದೆ. ವೈಕುಂಠ ಏಕಾದಶಿ ದಿನ ತುಳಸಿ ಗಿಡಕ್ಕೆ 1 ತಾಮ್ರದ ಲೋಟದಲ್ಲಿ ನೀರು ಹಾಕಿ ಓಂ ನಮೋ ನಾರಾಯಣಾಯ ನಮಃ ಎಂದು 21 ಬಾರಿ ಜಪಿಸಿದರೆ ಮನೆಗೆ ದಿವ್ಯಶಕ್ತಿ ಬರಲಿದೆ. ರಾತ್ರಿ 9 ಗಂಟೆಗೆ 1 ದೀಪ ಹಚ್ಚಿ ವಿಷ್ಣು ಲಕ್ಷ್ಮಿ ದಂಪತಿಯನ್ನು ಧ್ಯಾನಿಸಿದರೆ ಮನಸ್ಸಿನ ಕಳವಳಗಳು ತೊಲಗಿ ಹೋಗುತ್ತವೆ. ಹಳದಿ ಹಣ್ಣು ಅಥವಾ ಸಾತ್ವಿಕ ಆಹಾರವನ್ನು ಒಬ್ಬ ದರಿದ್ರನಿಗೆ ದಾನ ಮಾಡಿದರೆ ವೈಕುಂಠ ಯಾತ್ರೆಯಷ್ಟು ಪೂರ್ಣ. ಭವಿಷ್ಯದಲ್ಲಿ ನಮ್ಮ ಜೀವನ ಬೆಳಗಬೇಕೆಂದರೆ ಒಂದೇ ದಿನ ಸಾಕು, ವೈಕುಂಠ ಏಕಾದಶಿ. ಈ ದಿನ ನೀವು ಮಾಡಿದ ಉಪವಾಸ, ಜಪ, ದೀಪ ದೇವರು ವ್ಯರ್ಥ ಮಾಡುವುದಿಲ್ಲ. ಕರ್ಮಗಳ ಬರಗಡ್ಡೆಯೇ ಕರಗಿ ಹೋಗುತ್ತದೆ. ವೀಕ್ಷಕರೇ, ಈ ವೈಕುಂಠ ಏಕಾದಶಿಯ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಹಾಗೇನಾದರೂ ಇಷ್ಟವಾದಲ್ಲಿ ದಯವಿಟ್ಟು ಒಂದು ಲೈಕನ್ನು ಮಾಡಿ. ಹಾಗೆ ಯಾರೆಲ್ಲ ನೋಡುತ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳುತ್ತಾ ವಂದನೆಗಳು.